ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಚಾನಲ್. ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂಚೂರು ಒಂದು ಹುಳಿ ಜಾಸ್ತಿ ಬೇಡ ಅಂತ ಟೊಮೊಟೊ ಒಂದು ದೊಡ್ಡ ಸೈಜು ಟೊಮೊಟೊ ಹಾಕ್ಕೊತೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಕಂದು ಬಣ್ಣ ಬರಬೇಕು. ಆವಾಗ ಚೆನ್ನಾಗಿರ್ತೈತೆ. ಟೊಮೊಟೊ ಹಾಕಬೇಕು. ಒಂದು ಟೊಮೊಟೊ ದೊಡ್ಡ ಸೈಜು ಟೊಮೊಟೊ ಹಾಕ್ತಾಯಿದ್ದೀನಿ. ನಾನು 4 ಜನಕ್ಕೆ ಆಗೋಷ್ಟು ಇಲ್ಲಿ ಪಲಾವ್ ರೆಸಿಪಿ ತೋರಿಸ್ತಾ ಇರೋದು, ಅದಕ್ಕೆ ಒಂದು ಟೊಮೊಟೊ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಒಂಚೂರು ಧನಿಯಾ ಪುಡಿ, ಕೊಬ್ಬರಿ ಒಂಚೂರು ಅಷ್ಟೇ ಹಾಕಿ ರುಬ್ಕೊತೀನಿ. ನಾನು ಕೊಬ್ಬರಿ ನೋಡಿಸಿಲ್ಲ ಇಲ್ಲಿ. ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ ನೈಟೇ. ಆ ಬಟಾಣಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ, ನೆನೆಸಿಟ್ಕೊಂಡಿರೋ ಬಟಾಣಿ. ಇನ್ನು ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಹೂಕೋಸು, ಕ್ಯಾರೆಟು, ಬೀನ್ಸು ಮತ್ತು ಗಡ್ಡೆಕೋಸು, ಆಲೂಗಡ್ಡೆ ಇಷ್ಟು ಹಾಕಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿರ್ತೈತೆ. ಹೂಕೋಸು ಇಲ್ಲಾಂದರೆ ಗಡ್ಡೆಕೋಸು ಹಾಕ್ಬೋದು, ಇಲ್ಲಾಂದರೆ ಎಲೆಕೋಸು ಹಾಕ್ಬೋದು. ಪಲಾವ್ಗೆ ತುಂಬ ಚೆನ್ನಾಗಿರ್ತೈತೆ. ನೀವು ಯಾರಾದರೂ ಈ ಥರ ಟ್ರೈ ಮಾಡೋಂಗಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಬಾಕ್ಸ್ಬೇಕು ಬೆಳಗ್ಗೆನೆ ಅಂತ ಹೇಳಿ ಪಲಾವ್ ಮಾಡ್ತಾಯಿದ್ದೀನಿ. ಡೇ ವ್ಲಾಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಒಳ್ಳೊಳ್ಳೆ ಅಡುಗೆ ತೋರಿಸ್ಕೊಡ್ತೀನಿ ಹಳ್ಳಿ ಸ್ಟೈಲಲ್ಲಿ. ನೋಡಿ ಇವಾಗ ಎಣ್ಣೆ ಬಿಡ್ತಾಯಿದೆ. ನಾನು ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳಲ್ಲ, ಯಾಕಂದರೆ 1-2 ವಿಸಿಲ್ ಕೂಗಿಸ್ಕೊತೀನಿ. ಅಷ್ಟು ಬೇಯಬೇಕಂದ್ರೆ ತುಂಬಾ ಎಣ್ಣೆ ಬೇಕಾಗುತ್ತೆ. ಅತಿಯಾಗಿ ಎಣ್ಣೆ ಹಾಕಿದ್ರೂ ತಿನ್ನೋಕ್ಕಾಗಲ್ಲ, ಚೆನ್ನಾಗೂ ಇರಲ್ಲ. ಲಿಮಿಟಾಗಿ ಹಾಕೋಬೇಕು ಎಣ್ಣೆ. ಹಾಗಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 10 ನಿಮಿಷ ಫ್ರೈ ಮಾಡ್ಕೊತೀನಿ ಹಸಿ ಗಟ್ಟೋಗೋ ತನಕ. ಇನ್ನು ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಆಲ್ರೆಡಿ. ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ಟೇಸ್ಟಿಕ್ಕಂತ ಒಂದು ಪಲಾವ್ ಪೌಡ್ರು ಇದ್ದಿಲ್ಲ, ಹಂಗಾಗಿ ನಾನು ಬಿರಿಯಾನಿ ಮಸಾಲ ತೊಗೊಬಂದಿದ್ದೀನಿ. 10 ರುಪೀಸ್ ಪಾಕೆಟ್, ಅದು ಅಷ್ಟೇ. ಇನ್ನೆಲ್ಲ ನ್ಯಾಚುರಲ್ ಮನೆಯಲ್ಲೇ ಮಾಡ್ಕೊಳೋದು. ಒಂದು ಸರಿ ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಬಿರಿಯಾನಿ ಮಸಾಲ ತೊಗೊಬಂದಿದ್ದೀನಿ. ಒಂದು ಪಾಕೆಟ್ ಬಿರಿಯಾನಿ ಮಸಾಲ ಹಾಕ್ಬಿಟ್ಟು ಕುದಿಸ್ಕೊಬೇಕು. ತರಕಾರಿ 2 ವಿಸಿಲ್ ಬಿಟ್ಟಿದ್ದೀನಿ ಆಲ್ರೆಡಿ ನಾನು, ಇನ್ನೂ ಬಿಟ್ಟಿಲ್ಲ. 2 ವಿಸಿಲ್ ಬಿಡಬೇಕು, ಅವಾಗ ಚೆನ್ನಾಗಿರ್ತೈತೆ. 2 ವಿಸಿಲ್ ಆದಮೇಲೆ ಮತ್ತೆ ನಾನು ಲಿಡ್ ಓಪನ್ ಮಾಡ್ಕೊಂಡು ₹10 ಪಾಕೆಟ್ ಅಷ್ಟೇ ಯೂಸ್ ಮಾಡೋದು. ಅದಾದಮೇಲೆ ಆಯಿತು. 2 ವಿಸಿಲ್ ಆದಮೇಲೆ ಈ ಥರ ಇತ್ತು ಪಲಾವು. ಇನ್ನು ಹಸ್ಬೆಂಡಿಗೆ ಬೇರೆ ಹುಷಾರಿದ್ದಿಲ್ಲ, ಎದೆ ನೋವು ಅಂತ ಇದ್ರು, ಯಾಕೋ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ದೀವಿ, ನಮ್ಮೂರಲ್ಲಿರುವಂಥ ಕ್ಲಿನಿಕ್ಗೆ ಹೋಗಿದ್ದೀವಿ. ಕ್ಲಿನಿಕ್ಕಿಂದ ಬರಬೇಕಂದ್ರೆ ಸ್ವಲ್ಪ ಹೊಟ್ಟೆಯಲ್ಲಿ ಉರಿ, ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರು. ನಾನು ಜ್ಯೂಸ್ ಕುಡಿಯೋಣ ಅಂತ ಕುಡಿತವ್ರೆ. ನಾನೊಂದು ಐಸ್ ಕ್ರೀಮ್ ತಗೊಂಡೆ, ಐಸ್ ಕ್ರೀಮ್ ತಗೊಂಡು ಇನ್ನು ಮನೆಗೆ ಬಂದರೆ ಫ್ರೂಟ್ಸು ಇತ್ತು ಮನೆಯಲ್ಲಿ. ಸ್ವಲ್ಪ ನೋಡ್ತಾಯಿದ್ದೆ, ದ್ರಾಕ್ಷಿ ಒಂದು ಸ್ವಲ್ಪ ತಗೊಂಡು ಮನೆಗೆ ಸೀದಾ ಬಂದರೆ
ಮನೆಗೆ ಬಂದರೆ ನಮ್ಮ ಅತ್ತೆ ಬಂದರು, ಸೊಪ್ಪು ತರಕಾರಿ ಎಲ್ಲ ತಗೊಬಂದರು. ಮಾವಿನ ಹಣ್ಣು ಮತ್ತು ಸಬ್ಬಕ್ಕಿ ಸೊಪ್ಪು ಫ್ರೆಶ್ ಆಗಿತ್ತು, ಊರಿಂದ ತಂದಿತ್ತು. ತುಂಬ ಚೆನ್ನಾಗೈತೆ, ಫ್ರೆಶ್ ಆಗಿ ಡೈಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅದಾದಮೇಲೆ ನನಗೆ ಜೋಳ ಅಂದರೆ ಇಷ್ಟ. ಟೊಮೊಟೊ, ಜೋಳ, ಮೂಲಂಗಿ ಎಲ್ಲ ತಂದವ್ರೆ. ಹಳ್ಳಿಯಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ತರಕಾರಿ. ಇಲ್ಲಿ ನಮ್ಮೂರಲ್ಲಿ ತಗೋಬೇಕು ಕಾಸು ಕೊಟ್ಟು ಅಂತ ಹಳ್ಳಿಯಿಂದ ತರ್ತಾರತ್ತೆ. ನಂಗೆ ಜೋಳ ಅಂದರೆ ಜಾಸ್ತಿ ಇಷ್ಟ ಅಂತ ನಮ್ಮ ಮಾವ ಕಿತ್ತು ಕಳಿಸ್ತಾರೆ ಯಾವಾಗೂ ಜೋಳ. ಮಾವಿನ ಹಣ್ಣು ಸ್ವಲ್ಪ ಇತ್ತು, ಕಾಯಿ ಸ್ವಲ್ಪ ಇತ್ತು, ಕಾಯಿ ಇರೋದೆಲ್ಲ ಮಾವಾಗಿ ಇಕ್ಕಿದ್ದೀನಿ. ಅದಾದಮೇಲೆ ನಾನು ಇವತ್ತು ಇವೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬಿಡಿಸಿಟ್ಕೋತಿದ್ದೀನಿ. ಇನ್ನು ಅವರೇ ಬೇಳೆ ಎಲ್ಲನೂ ನಮ್ಮ ಅತ್ತೆನೇ ಮಾಡ್ಕೊತಾರೆ, ಕಳಿಸಿದ್ರು. ಹಾಗಾಗಿ ಅದಾದಮೇಲೆ ಒಂದು ಸ್ವಲ್ಪ ನೈಟ್ಗೆ ಮುದ್ದೆ ಬಸ್ಸಾಂಬಾರು ಮಾಡೋಣ ಅಂತ ಮಾಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಬಸ್ಸಾರು ತುಂಬ ಚೆನ್ನಾಗಿರ್ತೈತೆ. ಕಾಂಬಿನೇಷನ್ ರೈಸ್ಗೂ ಚೆನ್ನಾಗಿರ್ತೈತೆ. ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಹೆಸ್ರು ಕಾಳು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರ್ತೈತೆ. ನೋಡಿ ಯಾವ ಥರ ಐತೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿ. ಬಸ್ಸಾರು ಸಬ್ಬಕ್ಕಿ ಸೊಪ್ಪು ಹೆಸ್ರು ಕಾಳು ಮಾತ್ರ ಹಾಕಿ ಟ್ರೈ ಮಾಡಿ, ಚೆನ್ನಾಗಿರ್ತೈತೆ. ಇನ್ನು ಬಸ್ಸಾರು ಯಾವ ಥರ ಮಾಡೋದಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡಿ ಸರ್ಚ್ ಮಾಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಬಿಸಿ ಮುದ್ದೆ ಬಸ್ಸಾರು, ನನಗಂತೂ ಬಸ್ಸಾರು ಅಂದರೆ ಇಷ್ಟ. ಹುಳಿ ಸ್ವಲ್ಪ ಯಾರಾದರೂ ಆಗಲಿ ಹುಳಿ ಸ್ವಲ್ಪ ಹೆಚ್ಚಾಗಿ ತಿನ್ನಬೇಕು, ಮಸಾಲೆ ಕಡಿಮೆ ತಿನ್ನಬೇಕು. ಗ್ಯಾಸ್ಟ್ರಿಕ್ ಆಗಿ ಅವಾಗ ಎದೆ ನೋವು ಬರ್ತೈತೆ ಜಾಸ್ತಿ ಮಸಾಲೆ ಐಟಮ್ ತಿಂದರೆ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಮಸಾಲೆ ಐಟಮ್ ಸಂಡೆಯಿಂದ ತಿಂದಿದ್ರು. ಹಾಗಾಗಿ ಇವತ್ತು ಹುಳಿ ಸಾಂಬಾರು, ಹುಳಿನೇ ಅದು ಬಸ್ಸಾರು ಹುಳಿ ತುಂಬ ಚೆನ್ನಾಗಿತ್ತು. ಟೇಸ್ಟ್ ತಿಂದರು ಒಂದು ಸ್ವಲ್ಪ ಮುದ್ದೆ ರೈಸ್ ಜೊತೆ ತುಂಬ ಚೆನ್ನಾಗಿರ್ತೈತೆ. ನನ್ನ ಮಕ್ಳಿಗೆ ರೈಸು ಬಸ್ಸಾಂಬಾರು ಅಂದರೆ ತುಂಬಾ ಇಷ್ಟ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.